ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾವು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಳಿಕೊಡೋದನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಈಗಿನ ಮಕ್ಕಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಏನಾದರೂ ಸರಳವಾದ ಪ್ರಶ್ನೆಗಳನ್ನು ಕೇಳಿದರೆ ರಾಮಾಯಣದ ಪಾತ್ರಗಳನ್ನು ಮಹಾಭಾರತಕ್ಕೆ, ಮಹಾಭಾರತದ ಪಾತ್ರಗಳನ್ನು ರಾಮಾಯಣಕ್ಕೆ ಹಾಕಿ ಗೊಂದಲವನ್ನು ಮಾಡಿಕೊಂಡು ನಮ್ಮನ್ನು ಗೊಂದಲದಲ್ಲಿ ಬೀಳಿಸ್ತಾರೆ. ರಾಮಾಯಣ ಮತ್ತು ಮಹಾಭಾರತಗಳ ಕಥೆಯೇ ಹೀಗಿದೆ ಅನ್ನುವಾಗ ಇನ್ನು ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಪ್ರಶ್ನೆಯನ್ನು ಕೇಳೋ ಹಾಗೇ ಇಲ್ಲ. ಅವುಗಳ ಹೆಸರನ್ನೂ ಕೇಳಿರ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ವೇದಗಳ ಬಗ್ಗೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಮಕ್ಕಳಿಗೆ ಮಾತ್ರವಲ್ಲ, ಹಿರಿಯರಿಗೂ ಸಹ ಒಂದು ಪ್ರಾಥಮಿಕ ಪರಿಚಯವನ್ನು ಮಾಡಿಕೊಡುವಂಥ ಒಂದು ಪುಟ್ಟ ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ಅದುವೇ ವೇದಗಳು. ವೇದಗಳು ಒಂದು ಇಣುಕು ನೋಟ. ಚಂದ್ರಿಕಾ ಅವರು ಈ ಒಂದು ಪುಟ್ಟ ಪುಸ್ತಕವನ್ನು ಬರೆದಿದ್ದಾರೆ. ಮೊದಲಿಗೆ ವೇದಗಳು ಅಂದರೆ ಏನು ಅಂತ ಹೇಳ್ತಾ, ಆ ವೇದಗಳನ್ನು ಬರೆದ ಋಷಿಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ, ಇದು ಜಗತ್ತಿನ ಪ್ರಥಮ ಸಾಹಿತ್ಯ ಅನ್ನೋದನ್ನು ಹೇಳ್ತಾ, ವೇದಗಳನ್ನು ಓದೋದರಿಂದ ಏನು ಲಾಭ ಅನ್ನೋದನ್ನು ವಿವರಿಸಿ, ವೇದಗಳಲ್ಲಿ 4 ವೇದಗಳು ಏನಿವೆ ಅವುಗಳನ್ನು ಪ್ರಸ್ತಾಪಿಸಿ, ಪ್ರತಿಯೊಂದು ವೇದದಲ್ಲೂ 2 ಮುಖ್ಯವಾದ ಭಾಗಗಳಿವೆ. ಅವುಗಳನ್ನು ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ ಕರೀತೇವೆ. ಕರ್ಮಕಾಂಡದಲ್ಲಿ ಮುಖ್ಯವಾಗಿ ಸಂಹಿತೆಗಳು, ಬ್ರಾಹ್ಮಣಗಳು ಮತ್ತು ಅರಣ್ಯಕಗಳು ಇರುತ್ತೆ. ಹಾಗೆಯೇ ಜ್ಞಾನಕಾಂಡದಲ್ಲಿ ಉಪನಿಷತ್ತುಗಳು ಇರುತ್ತವೆ. ಹೀಗೆ ಒಂದು ಪ್ರಾಥಮಿಕ ಪರಿಚಯವನ್ನು ಮಾಡಿಕೊಟ್ಟು, ಒಂದೊಂದು ವೇದಗಳ ಸ್ಥೂಲ ಪರಿಚಯವನ್ನು ಮಾಡಿಕೊಟ್ಟು, ಕೊನೆಗೆ ಈ ಉಪನಿಷತ್ತುಗಳ ಬೃಹತ್ ಸಾಹಿತ್ಯ ಏನಿದೆ ಅಲ್ಲಿಗೆ ಬರ್ತಾರೆ. ಉಪನಿಷತ್ತುಗಳು ಅಂತ ಹೇಳ್ತಂದರೆ ಇಡೀ ಭಾರತೀಯ ಬದುಕಿನ ಸಾರ. ಅದು ಭಾರತೀಯತೆಯನ್ನು, ನಮ್ಮ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಉಪನಿಷತ್ತುಗಳನ್ನು ಓದಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಆದರೆ ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಒಂದೊಂದು ಉಪನಿಷತ್ತಿನ ಪ್ರಾಥಮಿಕ ಪರಿಚಯವನ್ನು ಮಾಡಿಕೊಡ್ತಾ ಒಟ್ಟು 108 ಉಪನಿಷತ್ತುಗಳಿವೆ. ಅವುಗಳಲ್ಲಿ ಮುಖ್ಯವಾದದ್ದು 10 ಉಪನಿಷತ್ತುಗಳು. ಈಶೋಪನಿಷತ್ತು, ಕೇನೋಪನಿಷತ್ತು, ಪ್ರಶ್ನೋಪನಿಷತ್ತು, ಮುಂಡಕೋಪನಿಷತ್ತು, ಮಾಂಡುಕ್ಯೋಪನಿಷತ್ತು, ತೈತರೀಯ ಉಪನಿಷತ್ತು, ಐತರೇಯ ಉಪನಿಷತ್ತು, ಚಾಂದೋಗ್ಯ ಉಪನಿಷತ್ತು ಹಾಗೂ ಬೃಹದಾರಣ್ಯಕ ಉಪನಿಷತ್ತು. 10 ಉಪನಿಷತ್ತುಗಳನ್ನು ಹೇಳಿ ಆ ಒಂದೊಂದು ಉಪನಿಷತ್ತಿನ ಮಹತ್ವ ಏನು ಅಂತ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ಹಾಗಾಗಿ ವೇದಗಳ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ಅನ್ನೋರು ಈ ಒಂದು ಪ್ರಾಥಮಿಕ ಪುಟ್ಟ ಪುಸ್ತಕವನ್ನು ಓದಿದ್ರೆ, ಸರಿಯಾಗಿ ಕೂತ್ಕೊಂಡು ಓದಿದ್ರೆ 1 ಗಂಟೆಯಲ್ಲಿ ಮುಗಿದೋಗುತ್ತೆ. ಅಷ್ಟು ಪುಟ್ಟ ಪುಸ್ತಕ. ಆದರೆ ಇದು ನೀಡುವ ತಿಳಿವು ಮಾತ್ರ ಅಪಾರ. ವೇದಗಳು ಚಂದ್ರಿಕಾ ಬರೆದಂಥ ಸೊಗಸಾದ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ಚಂದನ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು ಶಾಂತಾ ಭಾಸ್ಕರ್. ನನ್ನ ಹವ್ಯಾಸಗಳು ಎಂದರೆ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವುದು. ಇದೇ 15 ವರ್ಷದಿಂದ ನಾನು ಮನೆ ಪಾಠವನ್ನು ಮಾಡುತ್ತಾ ಇದ್ದೇನೆ. ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡುವುದು ನನ್ನ ಒಂದು ಸಣ್ಣ ಕೆಲಸವಾಗಿದೆ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಶಾಂತಾಬಾಯಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಿಂಗಯ್ಯ ಅಂತ. ನಾನು ಮೂಲತಃ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಾಮನಳ್ಳಿ ಗ್ರಾಮದವನು. ನನ್ನ ಹವ್ಯಾಸಗಳು ಕಥೆ, ಕವನ, ಕಾದಂಬರಿಗಳನ್ನು ಓದೋದು, ಸಂಗೀತ ಕೇಳೋದು, ಥಟ್ ಅಂತ ಹೇಳೋದು, ಕಾರ್ಯಕ್ರಮ ನೋಡೋದು, ಪದವನ್ನು ತುಂಬೋದು ಇತ್ಯಾದಿ. ಸಂತೋಷ ಮಹಾಲಿಂಗಯ್ಯ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಜಯಶೀಲ. ಬೆಂಗಳೂರಿನ ವಿಜಯನಗರದಿಂದ ಬಂದಿದ್ದೇನೆ.
ಪುಸ್ತಕಗಳನ್ನು ಓದುವುದು, ಹಾಡುಗಳನ್ನು ಕೇಳುವುದು ನನ್ನ ಹವ್ಯಾಸ. ಹಾಗೆ ರೇಡಿಯೋ ಮತ್ತು ನ್ಯೂಸ್ ಪೇಪರ್ ನನ್ನ ಅಚ್ಚುಮೆಚ್ಚಿನ ಒಡನಾಡಿಗಳು. ಜಯಶೀಲಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬೆಂಗಳೂರಿನ ಚಂದ್ರಿಕಾ ವೈವಿ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ನಿನಾದ ಸಂಗೀತಕ್ಕೊಂದು ಕೈಪಿಡಿ, ಚಂದ್ರಿಕಾ ಬರೆದಿರುವಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭವಿಷ್ಯದ ಇಂಧನ, ಫ್ಯೂಯಲ್ ಆಫ್ ದಿ ಫ್ಯೂಚರ್ ಎಂಬ ಅಭಿಧಾನವು ಯಾವ ನೈಸರ್ಗಿಕ ಅನಿಲಕ್ಕೆ ದೊರೆತಿದೆ? ಆಯ್ಕೆಗಳನ್ನು ನೋಡೋಣ. ನೈಸರ್ಗಿಕ ಹೈಡ್ರೋಜಿನ್, ನೈಸರ್ಗಿಕ ಆಕ್ಸಿಜನ್. ಬಜರುತ್ತಿದ್ದಾರೆ ಶಾಂತಾಬಾಯಿ ಅವರು. ನೈಸರ್ಗಿಕ ಹೈಡ್ರೋಜನ್. ಹೈಡ್ರೋಜಿನ್ ಆಯ್ಕೆ 1. ಆಯ್ಕೆ 3 ನೈಸರ್ಗಿಕ ಮೀಥೇನ್. ಹೇಳಿ ಸರ್. ನೈಸರ್ಗಿಕ ಆಕ್ಸಿಜನ್. ಆಕ್ಸಿಜನ್. ಆಯ್ಕೆ 4 ನೈಸರ್ಗಿಕ ನೈಟ್ರೋಜನ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ನೈಸರ್ಗಿಕ ಹೈಡ್ರೋಜನ್ ಆಗಿತ್ತು. ಈ ಉತ್ತರವನ್ನು ಶಾಂತಾಬಾಯಿ ಅವರು ಕೊಟ್ಟಿದ್ದಾರೆ. ಅವರಿಗೆ ನಿನಾದ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ನೈಸರ್ಗಿಕ ಹೈಡ್ರೋಜಿನ್ನನ್ನು ವೈಟ್ ಹೈಡ್ರೋಜಿನ್ ಅಂತಲೂ ಕರೀತಾರೆ. ಇದನ್ನು ಭೂಮಿಯ ಒಳಗೆ ಇದು ಸಹಜ ಸ್ವರೂಪದಲ್ಲಿ ದೊರೆಯುತ್ತೆ. ಗ್ರೇ ಹೈಡ್ರೋಜಿನ್ ಅನ್ನೋದು ಸಹ ಒಂದುಂಟು. ಇದು ನೈಸರ್ಗಿಕ ಅನಿಲಗಳ ಜೊತೆಯಲ್ಲಿ ಸೇರಿಕೊಂಡು ದೊರೆಯುತ್ತೆ, ಶುದ್ಧ ರೂಪದಲ್ಲಿ ದೊರೆಯೋಲ್ಲ. ಹಾಗೆಯೇ ಗ್ರೀನ್ ಹೈಡ್ರೋಜಿನ್ ಅನ್ನೋದು ಸಹ ಉಂಟು. ಇದನ್ನು ನೀರಿದೆಯಲ್ಲ, ನೀರನ್ನು ನಾವು ವಿಭಜಿಸಿದರೆ ಏನು ಒಂದು ಹೈಡ್ರೋಜಿನ್ ಅಥವಾ ಜಲಜನಕ ಹೊರಗೆ ಬರುತ್ತೆ, ಅದನ್ನು ಗ್ರೀನ್ ಹೈಡ್ರೋಜಿನ್ ಅಂದರೆ ಯಾವುದೇ ರೀತಿಯಾದ ಪರಿಸರಕ್ಕೆ ತೊಂದರೆಯನ್ನು ಮಾಡದೆ ನಮಗೆ ದೊರೆಯುವಂಥ ಅತ್ಯುತ್ತಮ ಗುಣಮಟ್ಟದ ಹೈಡ್ರೋಜಿನ್ ಅಂತ ಹೇಳ್ಬೋದು. ಗ್ರೀನ್ ಹೈಡ್ರೋಜಿನ್ ಅಂತ ಕರೀತಾರೆ. ಹೀಗೆ 3 ರೀತಿಯ ಹೈಡ್ರೋಜಿನ್ಗಳು ಉಂಟು. ಈ ನೈಸರ್ಗಿಕ ಹೈಡ್ರೋಜಿನ್ ಏನಿದೆ ಇದು ಕರ್ನಾಟಕದ ಧಾರವಾಡದಲ್ಲಿ ದೊರೀತಾ ಇದೆಯಂತೆ. ಹಾಗೆ ಜಾರ್ಖಂಡ್ನ ಸಿಂಗ್ಭೂಮ್ ಅಂತ ಏನು ಒಂದು ಸ್ಥಳ ಇದೆ, ಅಲ್ಲಿ ಸಿಗುತ್ತಂತೆ. ಇದು 1 kg ಅನಿಲಕ್ಕೆ ಸುಮಾರು $1 ಬೆಲೆ ಆಗುತ್ತಂತೆ ಈ ಒಂದು ಅನಿಲಕ್ಕೆ. ಜೇನು ಪ್ರಪಂಚ ಎನ್ನುವ ಪುಸ್ತಕ ಸತ್ಯನಾರಾಯಣ ಭಟ್ಟ ಮಂಕಳಲೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಕಿತ್ತಳೆ ಅರ್ಥವ್ಯವಸ್ಥೆ ಅಥವಾ ಆರೆಂಜ್ ಎಕಾನಮಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಯ್ಕೆಗಳನ್ನು ನೋಡೋಣ. ಕ್ರೀಡೆ, ಮಿಲಿಟರಿ, ಸೃಜನಶೀಲತೆ, ಕೃಷಿ. ಮೊದಲಿಗೆ ಶಾಂತಾಬಾಯಿ, ಆನಂತರ ಜಯಶೀಲ. ಮಿಲಿಟರಿ. ಮಿಲಿಟರಿ ಆಯ್ಕೆ 2. ಜಯಶೀಲ. ಸೃಜನಶೀಲತೆ ಸೃಜನಶೀಲತೆ ಆಯ್ಕೆ 3. ಉತ್ತರವನ್ನು ನೋಡೋಣ. ಸೃಜನಶೀಲತೆ ಉತ್ತರ ಸರಿಯಾಗಿದೆ. ಜೇನು ಪ್ರಪಂಚ ಎನ್ನುವ ಈ ಒಂದು ಪುಸ್ತಕವನ್ನು ಜಯಶೀಲ ಅವರಿಗೆ ಕೊಟ್ಟಿದ್ದೇವೆ. ಸೃಜನಶೀಲ ಅರ್ಥವ್ಯವಸ್ಥೆ, ಕ್ರಿಯೇಟಿವ್ ಎಕಾನಮಿ ಅನ್ನೋದು ಏನಿದೆ, ಇದು ಸೃಜನಶೀಲ ಕ್ಷೇತ್ರಗಳಿಗೆ ಅಂದರೆ ಸಾಹಿತ್ಯಕ್ಕೆ, ಜಾಹೀರಾತಿಗೆ, ಫ್ಯಾಷನ್ಗೆ, ಚಲನಚಿತ್ರಗಳಿಗೆ, ವಿಡಿಯೋ ಚಿತ್ರೀಕರಣಕ್ಕೆ, ಛಾಯಾಚಿತ್ರೀಕರಣಕ್ಕೆ, ಸಂಗೀತಕ್ಕೆ, ಪ್ರದರ್ಶನ ಕಲೆಗಳಿಗೆ, ಪುಸ್ತಕ ಪ್ರಕಾಶನಕ್ಕೆ, ಪ್ರವಾಸೋದ್ಯಮಕ್ಕೆ, ಸಂಸ್ಕೃತಿ, ಕಲೆ ಎಲ್ಲಗಳಿಗೆ ಸಂಬಂಧಪಟ್ಟಂಥ ಒಂದು ಅರ್ಥವ್ಯವಸ್ಥೆ. ಈ ಎಲ್ಲ ಚಟುವಟಿಕೆಗಳಿಂದ ಎಷ್ಟು ಹಣ ಬರಬಹುದೋ ಆ ಹಣವನ್ನು ಕಿತ್ತಳೆ ಹಣ ಅಥವಾ ಆರೆಂಜ್ ಎಕಾನಮಿ ಅಂತ ಅದನ್ನು ಕರೀತಾರೆ. ಇಡೀ ಜಗತ್ತಲ್ಲಿ ಎಷ್ಟು ಜನ ಈ ಸೃಜನಶೀಲ ಮಾಧ್ಯಮದಿಂದ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ, ಅವರ ಪ್ರಮಾಣ ಎಷ್ಟು ಅಂದರೆ ಬಹಳ ಕಡಿಮೆ, 3%. ಆದರೂ ಇದು ಬಹಳ ಮುಖ್ಯವಾದದ್ದು. 30 ದಶಲಕ್ಷ ಜನರಿಗೆ ಉದ್ಯೋಗವನ್ನು ನೀಡಿದೆ.
ಈ ಒಂದು ಕ್ಷೇತ್ರದಲ್ಲಿ ಭಾರತ ಉತ್ತಮ ಸಾಧನೆಯನ್ನು ಮಾಡಿ ಈ ಜ್ಞಾನಾಧಾರಿತ ಅರ್ಥವ್ಯವಸ್ಥೆ ಏನಿದೆ ಅದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚುವ ಭರವಸೆಯನ್ನು ನೀಡಿದೆಯಂತೆ. ಮುಂದಿನ ಪುಸ್ತಕ ಇಂಜಿನಿಯರ್ಗಳು ಶಿಕ್ಷಕರಾದರೆ ಎನ್ನುವ ಪುಸ್ತಕ. ಬಸವರಾಜ ಐನೋಳಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: IIT ಮತ್ತು IIM ಮಾದರಿಯಲ್ಲಿ ಸೃಜನಶೀಲತೆಗೆಂದು ಯಾವ ಸಂಸ್ಥೆಯು ಆರಂಭವಾಗಿದೆ? ಆಯ್ಕೆಗಳನ್ನು ನೋಡೋಣ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಆರ್ಟ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ. ಹೇಳಿ ಜಯಶೀಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್. ಆಯ್ಕೆ 1. ಮಹಾಲಿಂಗಯ್ಯ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ. ಆಯ್ಕೆ 2. ಆಯ್ಕೆ 4. ಭಾರತ್ ಶ್ರವ್ಯ ದೃಶ್ಯ ಕಲಾ ಮಂಚ್. 4 ಉತ್ತರಗಳು ನಮ್ಮಲ್ಲಿವೆ. ಸರಿಯಾದ ಉತ್ತರವನ್ನು ಈಗ ನೋಡೋಣ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಅನ್ನೋ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟದ್ದು ಮಹಾಲಿಂಗಯ್ಯ ಅವರು. ಹಾಗಾಗಿ ಇಂಜಿನಿಯರುಗಳು ಶಿಕ್ಷಕರಾದರೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿನಲ್ಲಿ IIT IIM ಯಾವ ಗುಣಮಟ್ಟವನ್ನು ಕಾದಿರಿಸಿಕೊಂಡಿದೆ ಅದೇ ಗುಣಮಟ್ಟದ ಶಿಕ್ಷಣವನ್ನು ಆ್ಯನಿಮೇಷನ್ ಕ್ಷೇತ್ರದಲ್ಲಿ, ವಿಜುವಲ್ ಎಫೆಕ್ಟ್ ಕ್ಷೇತ್ರದಲ್ಲಿ, ಗೇಮಿಂಗ್ ಕ್ಷೇತ್ರದಲ್ಲಿ, ಕಾಮಿಕ್ಸ್ ಕ್ಷೇತ್ರದಲ್ಲಿ, ಹಾಗೆಯೇ ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂತ ಏನಿದೆ, ಇತ್ತೀಚಿನ ದಿನಗಳಲ್ಲಿ ಈ ತಂತ್ರಜ್ಞಾನ ಹೆಚ್ಚು ಜನಪ್ರಿಯ ಆಗ್ತಾ ಇದೆ. ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ರಾಷ್ಟ್ರೀಯ ಮಟ್ಟದ ಸಂಸ್ಥೆಯನ್ನು ಮುಂಬೈಯಲ್ಲಿ ಆರಂಭಿಸ್ತಾ ಇದ್ದಾರಂತೆ. ದಾದಾ ಸಾಹೇಬ್ ಫಾಲ್ಕೆ ಚಿತ್ರನಗರಿ ಅಂತ ಉಂಟು. ಅಲ್ಲಿ ಇದನ್ನು ಆರಂಭಿಸುವ ವ್ಯವಸ್ಥೆ ಆರಂಭವಾಗಿದೆ. ಸದ್ಯಕ್ಕೆ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸಲ್ಲಿ ಈ ಶಿಕ್ಷಣ ವ್ಯವಸ್ಥೆ ಈಗಾಗಲೇ ಆರಂಭವಾಗಿದೆ. ಮುಂದೆ ತನ್ನದೇ ಆದ ಕಟ್ಟಡಕ್ಕೆ ಇದು ಹೋಗಲಿದೆ. ಕ್ರಾಸಿಂಗ್ ದ ರೂಬಿಕಾನ್ ಎನ್ನುವ ಪುಸ್ತಕ ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಇಗ್ಲಾಯಸ್ ವಾಯು ರಕ್ಷಣಾ ಕ್ಷಿಪಣಿಯನ್ನು ಯಾವ ದೇಶವು ಭಾರತಕ್ಕೆ ಪೂರೈಸಿದೆ? ಆಯ್ಕೆಗಳನ್ನು ನೋಡೋಣ. ಫ್ರಾನ್ಸ್, ರಷ್ಯಾ, ಬ್ರಿಟನ್, ಇಸ್ರೇಲ್. ಮೊದಲಿಗೆ ಶಾಂತಾಬಾಯಿ, ಆನಂತರ ಜಯಶೀಲ. ರಷ್ಯಾ. ರಷ್ಯಾ ಅಂತ ಹೇಳ್ತಾ ಇದ್ದಾರೆ. ಜಯಶೀಲ. ಇಸ್ರೇಲ್. ಉತ್ತರವನ್ನು ನೋಡೋಣ. ರಷ್ಯಾ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟದ್ದು ಶಾಂತಾಬಾಯಿ ಅವರು. ಕ್ರಾಸಿಂಗ್ ದ ರೂಬಿಕಾನ್ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಇದು ಈ ಇಗ್ಲಾಯಸ್ ಅನ್ನೋದು ಒಂದು ಕ್ಷಿಪಣಿಯನ್ನು ಉಡಾಯಿಸುವ ವ್ಯವಸ್ಥೆ. ಬಹಳ ವಿಶೇಷವಾದದ್ದು, ಹೆಚ್ಚು ಉಪಯುಕ್ತವಾದದ್ದು. ಯಾಕೆಂದರೆ ಈ ಕ್ಷಿಪಣಿಯ ಭಾರ ಏನಿದೆ ಬರೀ 10 kg ಇರುತ್ತದೆ. ಈ ಕ್ಷಿಪಣಿಯನ್ನು ಉಡಾಯಿಸುವ ವಾಹನ ಏನಿದೆ ಅದು 18 kg. ಇದನ್ನು ಎಲ್ಲಿಗೆ ಬೇಕಾದರೆ ಅಲ್ಲಿಗೆ ಹೊತ್ಕೊಂಡು ಹೋಗಬಹುದು. ಕೈಗಳಲ್ಲೂ ಹೊತ್ಕೊಂಡು ಹೋಗ್ಬೋದು, ಹಾಗೆ ವಾಹನದಲ್ಲೂ ಸಾಗಿಸಬಹುದು. ಇದು ಸುಮಾರು 3.5 ಕಿಲೋಮೀಟರ್ ಎತ್ತರದಲ್ಲಿ ಹಾರ್ತಾ ಇರ್ತಕ್ಕಂಥ ವಿಮಾನಗಳು ಏನಿದೆ ಅದನ್ನು ಹೊಡೆದು ಉರುಳಿಸುತ್ತಂತೆ. ಸುಮಾರು 6 ಕಿಲೋಮೀಟರ್ ದೂರದಲ್ಲಿದ್ದರೂ ಅದನ್ನು ಹೊಡೆದು ಉರುಳಿಸುವ ಸಾಮರ್ಥ್ಯ ಉಂಟಂತೆ ಈ ಇಗ್ಲಾಯಸ್ ಅನ್ನೋದಕ್ಕೆ. ಇದು ಈ ಕ್ಷಿಪಣಿಯನ್ನು ಹಾರಿಸೋದಕ್ಕೆ ಎಷ್ಟು ಸಮಯ ಬೇಕಪ್ಪ ಅಂದರೆ ಬರೀ 13 ಸೆಕೆಂಡ್ ಅಂತೆ. 13 ಸೆಕೆಂಡಲ್ಲಿ ಈ ಕ್ಷಿಪಣಿ ಹಾರಿ ಆ ವಿಮಾನವನ್ನು ನಾಶಗೊಳಿಸುತ್ತಂತೆ. ಇಂತಹ ವಿಶೇಷ ಲಕ್ಷಣಗಳನ್ನು ಉಳ್ಳಂಥ ಈ ಕ್ಷಿಪಣಿಯನ್ನು ರಷ್ಯಾ ದೇಶ ನಮ್ಮ ದೇಶಕ್ಕೆ ನೀಡಿದೆ. ಅಕ್ಷರ ಸಂಗಾತ ಡಾಕ್ಟರ್ TS ಗುರವರ ಅವರು ಬರೆದಂಥ ಕೃತಿ. ಪ್ರಶ್ನೆ: ಬಿಟ್ ಅಕ್ಷರಗಳನ್ನು ತುಂಬಿ. ಕೆಂ, ಗೌ, ಪ್ರ, ಪ್ರ, ಟ.
ಮೊದಲಿಗೆ ಜಯಶೀಲ, ಅನಂತರ ಶಾಂತಾಬಾಯಿ. ಜಯಶೀಲ. ಕೆಂಪೇಗೌಡರ ಪ್ರಸಂಗ ಪ್ರಕಟ. ಹತ್ತೇ ಮನೆ ಮಾ ಇರೋದು, ಹೆಚ್ಚು ಬೇಡ ನಮಗೆ. ಗೌಡ. ಏನು ತಪ್ಪು ಮಾಡಿದ್ರಿ ಗುರುತಿಸ್ಕೊಂಡು ಕೆಂಪೇಗೌಡ. ಮತ್ತೊಮ್ಮೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ. ಕೆಂಪೇಗೌಡ ಕೆಂಪೇಗೌಡ ಪ್ರಸಂಗ ಪ್ರಕಟ. ಪ್ರಸಂಗ ಪ್ರಕಟ. ಯಾರು ಪ್ರಕಟಿಸಿದ್ದಾರೆ? ಕೆಂಪೇಗೌಡ ಪ್ರಸಂಗ ಪ್ರಕಟ. ಪ್ರಸಂಗ ಪ್ರಕಟ ಆಗಿರೋದು ನನಗಂತೂ ಗೊತ್ತಾಗಿಲ್ಲ. ಶಾಂತಾಬಾಯಿ ಅವರನ್ನು ಕೇಳೋಣ. ಕೆಂಪೇಗೌಡ ಪ್ರಪಂಚ ಪ್ರಕಟ. ಪ್ರಪಂಚ ಪ್ರಕಟ. ಪ್ರ- ಕೆಂಪೇಗೌಡರದ್ದೇ ಪ್ರತ್ಯೇಕ ಪ್ರಪಂಚ ಉಂಟಾ? ಗೊತ್ತಿಲ್ಲ ನನಗೆ. ಮಹಾಲಿಂಗಯ್ಯ ಸೊಗಸಾದ ಸುಳುಹನ್ನು ಕೊಟ್ಟಿದ್ದಾರೆ ಜಯಶೀಲ ಮತ್ತು ಶಾಂತಾಬಾಯಿ. ಅದನ್ನು ಬಳಸ್ಕೊಂಡು ಸರಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ನಮ್ಮ ದೈನಂದಿನ ಬದುಕಿಗೆ ಅನ್ವಯ ಆಗಿರ್ಬೇಕಲ್ವಾ? ಸರ್ ಹೌದು. ಕೆಂಪೇಗೌಡರ ಸ- ಪರ್ಯಟನೆ. 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 ಸ- ಉತ್ತರವನ್ನು ಕೆಂಪೆ ನೋಡೋಣ. ಹೇಳ್ಬೋದು. ಕೆಂಪೇಗೌಡ ಪ್ರಶಸ್ತಿ ಪ್ರಕಟ. ಕೆಂಪೇಗೌಡ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ಕೊಡುತ್ತಲ್ವ ನಮ್ಮ ಸರ್ಕಾರ. ಅದು ಇತ್ತೀಚೆಗೆ ಆ ಪ್ರಶಸ್ತಿಗಳು ಪ್ರಕಟವಾಗಿ ಪ್ರದಾನವೂ ಸಹ ಮುಗಿದಿದೆ. ಜೇನಹನಿ ಹನಿಗವನಗಳ ಸಂಕಲನ ಗೀತಾ ಕೋವಲೂರು ಬರೆದಂಥ ಪುಸ್ತಕ ಇದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 86 ಕೂಡು 27, 93 ಕಳೆ 53, 14 ಗುಣಿಸು 12, 152 ಭಾಗಿಸು 8. ಬಜರುತ್ತಿದ್ದಾರೆ ಮಹಾಲಿಂಗಯ್ಯ. ಅಂತಿಮ ಉತ್ತರ 340. 340. 340 ಅಂತ ಹೇಳಿದ್ದಾರೆ ಜಯಶೀಲ. 407. 407 ಭಿನ್ನವಾದ ಉತ್ತರ. ಶಾಂತಾಬಾಯಿ 383. 383. 3 ಉತ್ತರ ಕೊಟ್ಟಿದ್ದೀರಿ. ಯಾರು ಉತ್ತರ ಸರಿ ನೋಡೋಣ. ಒಂದು ಉತ್ತರ 113, 40, 168, 19 ಎಲ್ಲವನ್ನು ಕೂಡಿದ್ರೆ 340 ಈ ಉತ್ತರವನ್ನು ಮಹಾಲಿಂಗಯ್ಯ ಕೊಟ್ಟಿದ್ದಾರೆ. ಜೇನಹನಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈರಣ್ಣ ಬೆಂಗಾಲಿ ಬರೆದಂಥ ಮೊಸಳೆ ಮತ್ತು ಮಿಂಚುಳ್ಳಿ ಎನ್ನುವ ಮಕ್ಕಳ ಕಥೆಗಳ ಪುಸ್ತಕ ನಮ್ಮ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಹೇಮಂತ್ ಕುಮಾರ್, ಫರೂಕ್ ಅಹಮದ್ ಮಿರ್, ಚೈತ್ರಂ ದೇವಚಂದ ಪವಾರ್. ಮೊದಲಿಗೆ ಶಾಂತಾಬಾಯಿ, ಆನಂತರ ಜಯಶೀಲ. ಫರೂಕ್ ಅಹಮದ್ ಮಿರ್. ಆಯ್ಕೆ 2. ಹೌದು. ಜಯಶೀಲ. ಅದೇ ಸರ್, ಫರೂಕ್ ಅಹಮದ್. ಆಯ್ಕೆ 4. ಹಾಸನ್ ರಘು. ಉತ್ತರವನ್ನು ನೋಡೋಣ. ಹಾಸನ್ ರಘು ಉತ್ತರ ಸರಿಯಾಗಿತ್ತು. ಹಾಸನ್ ರಘು ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಕರ್ನಾಟಕ ರಾಜ್ಯದವರು.
ಗ್ರಾಮೀಣ ಸಮರ ಕಲೆಗಳು ಏನಿವೆ ಆ ಒಂದು ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಸ್ಯಾಂಡಲ್ವುಡ್ ಮತ್ತು ಹಾಲಿವುಡ್ ಚಿತ್ರಗಳು ಏನಿದೆ ಆ ಚಿತ್ರಗಳಲ್ಲಿ ಸಾಹಸ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಅವರು ಮಾಡಿರುವ ಅಮೋಘ ಸೇವೆಯನ್ನು ಗುರುತಿಸಿ ನಮ್ಮ ಸರ್ಕಾರ ಅವರಿಗೆ ಪದ್ಮಶ್ರೀ ಗೌರವ ನೀಡಿದೆ ಈ ವರ್ಷ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕೌದಿಯೊಳಗಿನ ಕನಸುಗಳು, ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಐ, ಹು, ಉ, ದು, ಳ, ಸಾ, ಲಿ, ಗ. ಹೇಳಿ ಶಾಂತಾಬಾಯಿ. 5 ಹುಲಿಗಳ ಸಾವು. 5 ಹುಲಿಗಳ ಸಾವು ಅಂತ ಹೇಳ್ತಾ ಇದ್ದಾರೆ. ಮಹಾಲಿಂಗಯ್ಯ ಹಾಗೂ ಜಯಶೀಲ ಸರಿ ಇರಬಹುದಾ? ಅದೇ ಉತ್ತರವನ್ನು ನೋಡೋಣ. 5 ಹುಲಿಗಳ ಸಾವು ಇತ್ತೀಚೆಗೆ ಕರ್ನಾಟಕದಲ್ಲಿ ಸಂಭವಿಸಿತ್ತು. ಕೌದಿಯೊಳಗಿನ ಕನಸುಗಳು ಈ ಕಥಾ ಸಂಕಲನವನ್ನು ಶಾಂತಾಬಾಯಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಅಲಕ್ಷ್ಯದಿಂದ ಮುಖವನ್ನು ಬೇರೆಡೆ ತಿರುಗಿಸು, ವಿಗ್ರಹ ಭಯಂಕರವಾದ ಋಣ. ಬಜರ್ ಆಗಲೇ ಒತ್ತಿದ್ದಾರೆ ಜಯಶೀಲ. ಒಂದು ಉತ್ತರ ಸಿಂಡರಿಸ್ಕೋ. ಏನಮ್ಮ? ಸಿಂಡರಿಸುವುದು. ಅಲಕ್ಷ್ಯದಿಂದ ಮುಖವನ್ನು ಬೇರೆಡೆ ತಿರುಗಿಸೋದು. ಕೆಲವು ಸಲ ಹೆಂಡತಿ ಮಾತಾಡ್ತಾ ಇರ್ತಾನೆ, ಗಂಡ ಏನು ಮಾಡ್ತಾನೆ ಅದ್ರ ಮುಂದೆ ಹೇಳೋಲ್ಲ. ಯಾರಾದರೂ ಪ್ರಯತ್ನಿಸ್ತೀರಾ ಅಥವಾ ಮೊದಲನೇ ಶಬ್ದನ ಕೊಟ್ಬಿಡ್ಲಾ? ಮೊದಲನೇ ಶಬ್ದವನ್ನು ಕೊಡ್ತಾ ಇದ್ದೇನೆ. ಒಂದು ಉತ್ತರ ಮೂತಿ ತಿರುಗಿಸೋದು ಅಥವಾ ಮುಖ ತಿರುಗಿಸೋದು ಅಲ್ವಾ? 2 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಶಾಂತಾಬಾಯಿ. 3 ತಿ. ತಿ. 2ನೇ ಅಕ್ಷರ ತಿ. ಮೂತಿ ತಿರುವು. ಮಹಾಲಿಂಗಯ್ಯ, ಜಯಶೀಲ ಉತ್ತರವನ್ನು ನೋಡೋಣ. ಪ್ರತಿಮೆ. 3 ಉತ್ತರ. ಯಾರು ಬೇಕಾದರೂ ಬಜರುತ್ತಬಹುದು. ಭಯಂಕರವಾದ ಋಣ. ಉತ್ತರವನ್ನು ನೋಡೋಣ. ದಾರುಣ. ದಾರುಣ ಅಂದರೆ ಭಯಂಕರವಾದದ್ದು, ಭೀಕರವಾದದ್ದು, ಈ ಒಂದು ಅರ್ಥ ಬರುತ್ತೆ. 3 ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಈಗ ಅವಕಾಶ, ಕೊನೆಯ ಘಟ್ಟ. 5 ಪುಸ್ತಕಗಳಿಗೆ ಉತ್ತರ ಕೊಡುವ ಅವಕಾಶ ದೊರೆತಿದೆ. ಚಟ್ಪಟ್ ಚಿನ್ಕುರಳಿ. ಶಾಂತಾಬಾಯಿಯವರು ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಅಂತರ್ಲಾಗ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ಪ್ರಯತ್ನ ಪಡು, ಕಸರತ್ತನ್ನು ಮಾಡು. ಬಹಳ ಪ್ರಯತ್ನ ಪಡು. ಮುಂದಿನ ಪ್ರಶ್ನೆ. ಅಂಗವಸ್ತ್ರ ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ವಲ್ಲಿ, ಪಲ್ಲಿ. ಒಲ್ಲಿ. ಮುಂದಿನ ಪ್ರಶ್ನೆ. ಬಲವಂತವಾಗಿ ಹೊರದೂಡುವಿಕೆ ಎನ್ನುವ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಎತ್ತಂಗಡಿ, ಎತ್ತುಂಗೋಳ್. ಎತ್ತಂಗಡಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೂತು ಉಣ್ಣುವವನಿಗೆ ಕುಡಿಕೆ ಹಣ ಸಾಲದು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಿಳಿ ಕೆರೆಯಲ್ಲಿ ಬಿಳಿ ಎಮ್ಮೆ ತೇಲ್ತಿದೆ. ಕಣ್ಣು. ಹಣ್ಣು. ಕಣ್ಣು. 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 ಉತ್ತರವನ್ನು ನೋಡೋಣ. ಅಂತರ್ಲಾಗ ಹಾಕು, ಬಹಳ ಪ್ರಯತ್ನ ಪಡು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಲ್ಲಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಎತ್ತಂಗಡಿಯಾಗಿತ್ತು. ಬಹಳ ವ್ಯಂಗ್ಯವಾಗಿ ಬಳಸ್ತೇವೆ ಈ ಶಬ್ದವನ್ನು. ಏನು ಎತ್ತಂಗಡಿ ಆಯ್ತಂತೆ, ಹೌದಾ? ಆ ರೀತಿ. 4ನೇ ಪ್ರಶ್ನೆಗೆ ಕೂತು ಉಣ್ಣುವವನಿಗೆ ಕುಡಿಕೆ ಹಣ ಸಾಲದು, ಕುಡಿಕೆ ಹೊನ್ನು ಸಾಲದು. ನಾನಾ ರೀತಿಯ ರೂಪಗಳು ಉಂಟು. ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಮಜ್ಜಿಗೆಯಲ್ಲಿ ತೇಲುವ ಬೆಣ್ಣೆ ಮುದ್ದೆಯ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 2? 4.
ಶಾಂತಾಬಾಯಿಯವರು ಒಟ್ಟು 4 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. 4 ಪುಸ್ತಕಗಳನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಈಗ ಮಹಾಲಿಂಗಯ್ಯ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಂಬಲಿ ತುಂಬೆ ಸೊಪ್ಪು ತಿನ್ನು ಎಂಬ ನುಡಿಗಟ್ಟಿನ ಅರ್ಥವೇನು? ಕಷ್ಟದ ಜೀವನವನ್ನು ನಡೆಸು, ಪಥ್ಯದ ಊಟವನ್ನು ಮಾಡು. ಕಷ್ಟದ ಜೀವನವನ್ನು ನಡೆಸು. ಮುಂದಿನ ಪ್ರಶ್ನೆ. ಕೆಂಡ ಅಥವಾ ಇದ್ದಿಲು ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ಅಂಗಾರಕ, ಅಂಗಾರ. ಅಂಗಾರ. ಮುಂದಿನ ಪ್ರಶ್ನೆ. ಕತ್ತಲೆ ಮುಸುಕಿದ ಕಾಡು ಎಂಬರ್ಥದ ಶಬ್ದವು ಯಾವುದು? ಕಾರಡವಿ, ಕಾರಂಡ. ಕಾರಡವಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇದ್ದ ಮೂವರಲ್ಲಿ ಕದ್ದವರು ಯಾರು? 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಡ್ಡಕ್ಕೆ ಹಚ್ಚಿದರೆ ಚಕ್ರ, ಉದ್ದಕ್ಕೆ ಹಚ್ಚಿದರೆ ಶಂಖ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಂಬಲಿ ತುಂಬೆ ಸೊಪ್ಪು ತಿನ್ನು, ಕಷ್ಟದ ಜೀವನವನ್ನು ನಡೆಸು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಅಂಗಾರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕಾರಡವಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಇದ್ದ ಮೂವರಲ್ಲಿ ಕದ್ದವರಾರು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಈರುಳ್ಳಿಯ ವರ್ಣನೆ ಆಗಿತ್ತು. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಜಯಶೀಲಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಅಕ್ಕಿ ಕಾಳಿಗೆ ಹೋಗು ಎಂಬ ನುಡಿಗಟ್ಟಿನ ಅರ್ಥವೇನು? ಮದುವೆಗೆ ಹೋಗು, ಭಿಕ್ಷಕ್ಕೆ ಹೋಗು. ಭಿಕ್ಷೆಗೆ ಹೋಗು. ಮುಂದಿನ ಪ್ರಶ್ನೆ. ಕೆಂಡದ ಸಿಹಿ ರೊಟ್ಟಿ ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ಅಂಗಾರ ಹೋಳಿಗೆ, ತೊಡೆದೇವು. ತೊಡೆದೇವು. ಮುಂದಿನ ಪ್ರಶ್ನೆ. ಕರಿಯ ಮೈಯುಳ್ಳವನು ಎಂಬರ್ಥದ ಶಬ್ದವು ಯಾವುದು? ಕಾರೆಳ್ಳು, ಕಾರೊಡಲು. ಕಾರೆಳ್ಳು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದರೆ? 3 ಮತ್ತೊಂದು ಅಂದಿಲ್ಲಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಉದ್ದುದ್ದವನೇ, ಉರಿ ಮುಖದವನೇ, ಸುದ್ದಿ ಹೇಳೋ ಬಾಂಧವನೇ. ಉತ್ತರವನ್ನು ನೋಡ್ತಾ ಹೋಗೋಣ. ಗೊತ್ತಾಯ್ತಾ? ಬೆಂಕಿ. 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 ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಕ್ಕಿ ಕಾಳಿಗೆ ಹೋಗು ಅಂದರೆ ಮದುವೆಗೆ ಹೋಗು ಅಂತ ಅರ್ಥ. 2ನೇ ಪ್ರಶ್ನೆಗೆ ಉತ್ತರ ಅದು ಅಂಗಾರ ಹೋಳಿಗೆ ಆಗಿತ್ತು. ತೊಡೆದೇವನ್ನು ಮಡಿಕೆ ಮೇಲೆ ಮಾಡ್ತಾರೆ, ನೇರವಾಗಿ ಬೆಂಕಿ ಮೇಲೆ ಮಾಡೋಲ್ಲ ಅದನ್ನು. 3ನೇ ಪ್ರಶ್ನೆಗೆ ಉತ್ತರ ಕಾರೊಡಲು ಆಗಿತ್ತು, ಅದು ಕಾರೆಳ್ಳು ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ 3 ಮತ್ತೊಂದು ಎಂದಳಂತೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 5ನೇ ಪ್ರಶ್ನೆಗೆ ಉತ್ತರ ಇದು ಕೆಂಪು ಮೆಣಸಿನಕಾಯಿಯ ವರ್ಣನೆ ಆಗಿತ್ತು. 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಕಾವ್ಯ ಸಂಗೀತ ಪದಮಾಲೆ ಎನ್ನುವ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶಾಂತಾಬಾಯಿ ಅವರಿಗೆ ಒಟ್ಟು 7 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮಹಾಲಿಂಗಯ್ಯ ಅವರಿಗೆ 6 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಜಯಶೀಲಾ ಅವರಿಗೆ 2 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆ. ಒಂದು ಹಸು ತನ್ನ ಜೀವಮಾನದಲ್ಲಿ ಎಷ್ಟು ಹಾಲನ್ನು ಕೊಡಬಹುದು ಅಂತ ಕೇಳಿದ್ರೆ 2 ಲಕ್ಷ ಲೋಟಗಳ ಹಾಲನ್ನು ಕೊಡುತ್ತಂತೆ. ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಲೋಟಗಳಲ್ಲಿ ಹೇಳಿದ್ರೆ 40,000 ಲೀಟರ್ ಹಾಲನ್ನು ಕೊಡುತ್ತಂತೆ ಒಂದು ಹಸು ತನ್ನ ಜೀವಮಾನದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.